ಡೆಪ್ಯೂಟಿ ತಹಶೀಲ್ದಾರ್ಗಳು ದೊಡ್ಡ ದೊಡ್ಡ ಜವಾಬ್ದಾರಿ ಇರತಕ್ಕಂಥ ಪೋಸ್ಟ್ ಅದು. ಅವರಿಗೂ ಕೂಡ ಈ ರೀಲ್ಸ್ ಹುಡುಗಿಯರ ಶೋಕಿ ಹತ್ತಿದ್ರೆ ಹೆಂಗಿರುತ್ತೆ? ಹುಡುಗಿಯರ ರೀಲ್ಸ್ ನೋಡ್ಕೊಂಡು ಕೂತಿದ್ದ ಡೆಪ್ಯೂಟಿ ತಹಶೀಲ್ದಾರ್ಗಳು ಕಂದಾಯ ಸಚಿವರ ಎದುರೇ ಹುಡುಗಿಯರ ರೀಲ್ಸ್ ನೋಡುತ್ತಾ ಕೂತಿದ್ರೆ ಅದು ಏನು ಕೆಲಸ ಮಾಡ್ತಾರೋ, ಅದನ್ನೇನು ಮಾಡ್ತಾರೋ. ಡೆಪ್ಯೂಟಿ ತಹಶೀಲ್ದಾರ್ ಹುಡುಗಿಯರ ರೀಲ್ಸ್ ನೋಡ್ತಾರೆ. ಹುಡುಗಿಯರ ರೀಲ್ಸ್ ನೋಡ್ಕೊಂಡು ಕೂತಿದ್ದ ಡೆಪ್ಯೂಟಿ ತಹಶೀಲ್ದಾರ್ ಕಂದಾಯ ಸಚಿವರ ಎದುರೇ ಹುಡುಗಿಯರ ರೀಲ್ಸ್ ನೋಡುತ್ತಾ ಶೋಕಿ ಮಾಡ್ಕೊಂಡು ಕೂತಿದ್ರು. ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇತ್ತು. ಈ ವಯ್ಯ ಮಾತ್ರ ಮೊಬೈಲ್ನಲ್ಲಿ ಚೆನ್ನಾಗಿ ಪರಿಶೀಲನೆ ಮಾಡ್ತಾ ಇದ್ರು ತುಮಕೂರು ಜಿಲ್ಲಾಧಿಕಾರಿ. ಇನ್ನು ಈ ಮಹತ್ವದ ಸಭೆಯಲ್ಲಿ ಹುಡುಗಿಯರ ರೀಲ್ಸ್ ನೋಡ್ಕೊಂಡು ಕೂತಿದ್ದ ಇಬ್ಬರು ಉಪ ತಹಶೀಲ್ದಾರ್ಗಳು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಪಾಲ್ಗೊಂಡಿದ್ದ ಸಭೆ ಅದು. ಡೆಪ್ಯೂಟಿ ತಹಶೀಲ್ದಾರ್ಗಳಿಗೆ ರೀಲ್ಸ್ ಹುಡುಗಿಯರ ಶೋಕಿ. ಹುಡುಗಿಯರ ರೀಲ್ಸ್ ನೋಡ್ಕೊಂಡು ಕೂತಿದ್ದ ಡೆಪ್ಯೂಟಿ ತಹಶೀಲ್ದಾರ್ಗಳು ಕಂದಾಯ ಸಚಿವರ ಎದುರೇ ಹುಡುಗಿಯರ ರೀಲ್ಸ್ ನೋಡುತ್ತಾ ಕೂತಿದ್ದಾರೆ. ನಿಮಗಿರೋ ಜವಾಬ್ದಾರಿ ಏನು? ನಿಮಗಿರೋ ಗೌರವ ಏನು? ಎಲ್ಲವನ್ನು ಮಣ್ಣು ಪಾಲು ಮಾಡಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಪಾಲ್ಗೊಂಡಿದ್ದ ಸಭೆ, ಮಹತ್ವದ ಸಭೆ ಅದು. ಈ ಮಹತ್ವದ ಸಭೆಯಲ್ಲೇ ಹುಡುಗಿಯರ ರೀಲ್ಸ್ ನೋಡಿಕೊಂಡು ಕೂತಿದ್ದ. ಯಾರು ಕೂತಿದ್ದು? ಒಬ್ಬ ಸಾಮಾನ್ಯ ಹುಡುಗ ಅಲ್ಲ, ಸಾಮಾನ್ಯ ಹುಡುಗ ಅಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಆತನ ತಲೆಯಲ್ಲೂ ಕೂದಲಿಲ್ಲ, ತಲೆ ಒಳಗೂ ಬುದ್ಧಿ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ, ನಿರ್ಭಯ, ನಿರಾತಂಕ, ನ ಭಯಂ ನ ಲಜ್ಜಂ. ನಾಚಿಕೆ ಇಲ್ಲ, ಲಜ್ಜೆ ಇಲ್ಲ. ಎದುರು ಕೃಷ್ಣೇ ಭೈರೇಗೌಡರಿದ್ದಾರೆ. ಸಾಕಷ್ಟು ಜವಾಬ್ದಾರಿತ ಸ್ಥಾನದವರು ಕೂತ್ಕೊಂಡು ಮಹತ್ವದ ಸಭೆ, ಏನು ಜನಪರವಾದಂತಹ ಕೆಲ ವಿಚಾರಗಳು ಅಲ್ಲಿ ಸಭೆ ಆಗುತ್ತೆ, ಅಭಿವೃದ್ಧಿ ಪರವಾದಂತಹ ವಿಚಾರಗಳು. ಈ ವಯ್ಯನ ತಲೆಗೆ ಹೋಗೋದೇನು? ರೀಲ್ಸ್ಗಳಲ್ಲಿ ಎಷ್ಟು ತುಂಡು ಬಟ್ಟೆ ಹಾಕ್ಕೊಂಡಿದ್ದಾರೆ, ಎಷ್ಟು ತುಂಡು ಬಟ್ಟೆ ಹಾಕ್ಕೊಂಡಿಲ್ಲ, ತೋಳು ಯಾರು ತೋರಿಸ್ತಾ ಇದ್ದಾರೆ, ತೋಳು ಯಾರು ತೋರಿಸ್ತಾ ಇಲ್ಲ. ಹಿಂಗೆ ಹೋದ್ರೆ ಏನು ಕೆಲಸ ಮಾಡ್ಯಾರು ಇವರು? ಇವರಿಂದ ಜಿಲ್ಲೆಗೇನು ಲಾಭ? ಜಿಲ್ಲಾ ಪಂಚಾಯತ್ಗೇನು ಲಾಭ? ಉಪ ತಹಶೀಲ್ದಾರ್, ಡೆಪ್ಯೂಟಿ ತಹಶೀಲ್ದಾರ್ ನಾಚಿಕೆ ಆಗೋದಿಲ್ವಾ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ? ಎಸ್ ಕುಣಗಲ್ ಡೆಪ್ಯೂಟಿ ತಹಶೀಲ್ದಾರ್ಗೆ ರೀಲ್ಸ್ ಹುಡುಗಿಯರ ಶೋಕಿ. ಕುಣಿಗಲ್ ಡೆಪ್ಯೂಟಿ ತಹಶೀಲ್ದಾರ್ ಯೋಗೇಶ್ ಶೋಕಿ ಇದು. ಚಿಕ್ಕನಾಯಕನಹಳ್ಳಿ ಡೆಪ್ಯೂಟಿ ತಹಶೀಲ್ದಾರ್ಗೂ ರೀಲ್ಸ್ ಹುಡುಗಿಯರ ಶೋಕಿ. ಡೆಪ್ಯೂಟಿ ತಹಶೀಲ್ದಾರ್ ಕೀರ್ತಿಗೆ ರೀಲ್ಸ್ ಹುಡುಗಿಯರ ಶೋಕಿ. ನಾಲ್ಕು ಗೋಡೆಯ ಮಧ್ಯೆ ಖಾಸಗಿಯಾಗಿ ಬದುಕುವ ಸಂದರ್ಭದಲ್ಲಿ ಮಾತ್ರ ನೋಡಬಹುದಾದಂತಹ ರೀಲ್ಸ್ಗಳನ್ನ ಸರ್ಕಾರಿ ಸಭೆಗಳಲ್ಲಿ ಮೊಬೈಲ್ ಪರದೆ ಮೇಲೆ ಕೆಳಗೆ ಆಡ್ತಿದ್ದ ಡೆಪ್ಯೂಟಿ ತಹಶೀಲ್ದಾರ್ ಬೆರಳುಗಳು. ಕಂದಾಯ ಸಚಿವರ ಪ್ರಗತಿ ಸಭೆಯಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ಗಳ ರೀಲ್ಸ್ ಪ್ರಗತಿ. ಸ್ವತಃ ಇಲಾಖಾ ಮುಖ್ಯಸ್ಥರಾಗಿರುವ ಸಚಿವ ಕೃಷ್ಣ ಭೈರೇಗೌಡರ ಸಭೆಯಲ್ಲೇ ಹೀಗಾದ್ರೆ ತಮ್ಮ ತಮ್ಮ ಕಚೇರಿಗಳಲ್ಲಿ ಈ ಅಧಿಕಾರಿಗಳ ಕಥೆ ಹೆಂಗಿರಬೇಡ? ರೀಲ್ಸ್ನಲ್ಲೇ ಇನ್ನೆಷ್ಟು ಟೈಮ್ ಪಾಸ್ ಮಾಡಬಹುದು ಇವ್ರುಗಳು? ಕಂದಾಯ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಕೃಷ್ಣ ಭೈರೇಗೌಡರು ಕರೆದಿರೋ ಮಹತ್ವದ ಸಭೆಯಲ್ಲೇ ಕುಣಗಲ್ ಡೆಪ್ಯೂಟಿ ತಹಶೀಲ್ದಾರ್ ಯೋಗೇಶ್ ಶೋಕಿ ಇಷ್ಟು ಪ್ರಗತಿಯಲ್ಲಿದ್ರೆ ಇನ್ನು ಇವರುಗಳ ಚಿಕ್ಕನಾಯಕನಹಳ್ಳಿ ಡೆಪ್ಯೂಟಿ ತಹಶೀಲ್ದಾರ್ಗೂ ಕೂಡ ರೀಲ್ಸ್ ಹುಡುಗಿಯರ ಶೋಕಿ ಇದೆ. ಸೊ ಇವ್ರ ಕಚೇರಿಗಳಲ್ಲಿ ಇನ್ನು ಯಾವ ಥರದ ಅವತಾರ ಇರಬೇಡ ಇವ್ರದ್ದು. ಯಾವ ತರಹದ ಅವತಾರ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ, ಅದನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಕೃಷ್ಣ ಭೈರೇಗೌಡರು ಕೂತಿದ್ದಾರೆ ಎದುರುಗಡೆ. ಯಾವುದೋ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಲ್ಲ ಕೂತಿರೋದು, ಕೃಷ್ಣ ಭೈರೇಗೌಡರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಮಿನಿಸ್ಟರ್. ಈ ಮನುಷ್ಯನ ಬೆರಳು ಹೋಗ್ತಾ ಇರೋದು ಮೊಬೈಲ್ಗಳಲ್ಲಿ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತಂತೆ ರೀಲ್ಸು. ಮೇಲೊಂದ್ಸತಿ ಸ್ಕ್ರೋಲು, ಕೆಳಗೊಂದ್ಸತಿ ಸ್ಕ್ರೋಲು. ಭತ್ತದ ದಾಹ ಒಂದನ್ನ ನೋಡಿ ಅವರ ಇದು ಬತ್ತುತ್ತಾ ಇಲ್ಲ, ಅವರ ಮೋಹ ದಾಹ. ಮತ್ತೆ ಸ್ಕ್ರೋಲ್ ಮಾಡ್ತಾರೆ ಎರಡನೇ ರೀಲ್ಸ್ ನೋಡೋದಕ್ಕೆ. ಇದನ್ನ ನೋಡೋದಕ್ಕೆ ನಿಮಗೆ ಆಫ್ ಇರ್ತಾವ ನೋಡಿ, ನಿಮ್ಮ ಕಚೇರಿಗೆ ಸರ್ಕಾರಿ ರಜೆ ಇರ್ತಾವಲ್ಲ, ಆಗ ನಿಮ್ಮ ಕುಟುಂಬ ಸಮೇತ ಕೂತ್ಕೊಂಡು ನೋಡಿ ನಾವೇನು ಕೇಳಲ್ಲ. ಯಾಕಯ್ಯ ಈ ರೀಲ್ಸ್ ನೋಡ್ತಾ ಇದ್ದೀರಿ ಅಂತ ಹೇಳಿ ನಾವು ಪ್ರಶ್ನೆ ಮಾಡೋದಿಲ್ಲ. ನಿಮ್ಮನ್ನ ಸ್ಥಾನದಲ್ಲಿ ಕೂರಿಸಿರೋದು, ಜನರ ತೆರಿಗೆ ಹಣದಲ್ಲಿ ತಿಂಗಳಿಗೆ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆಯಲ್ಲ, ಸಂಬಳ, ಅದು ಜನರ ತೆರಿಗೆ ಹಣ, ಜನ ಕೊಡ್ತಾ ಇರೋ ಹಣ. ಅದು ಅವರ ಸಂಬಳ ಪಡ್ಕೊಂಡು
ಅವರಿಗೋಸ್ಕರ ಮತ್ತು ಅಭಿವೃದ್ಧಿ ಕಾಮಗಾರಿ ವಿಚಾರವಾಗಿ ಸಭೆನ ಮಾಡ್ತಾ ಇದ್ದಾರೆ. ಈ ಮನುಷ್ಯನ ಸಭೆ ನೋಡಿ ಎಲ್ಲಿದೆ ಅಂತ. ನಗ್ನ ನೇತ್ರಗಳಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಅದೇನು ಕಾನ್ಸಂಟ್ರೇಟು, ಈ ಏಕಾಗ್ರತೆಯನ್ನು ಸಭೆಯಲ್ಲಿ ತೋರಿಸ್ಲಿ. ಸ್ವಿಚ್ ಆಫ್ ಮಾಡೋಯ್ಯ ಫೋನ್ನ. ಆ ಸಭೆಯಲ್ಲಿ ತೋರಿಸ್ಬೇಕಾಗಿತ್ತು ಆ ಏಕಾಗ್ರತೆಯನ್ನ. ಕೂದಲನ್ನ ಇಲ್ಲಿ ಕೂತ್ ನಾನೇ ಎಣಿಸ್ಬೋದು ಇಷ್ಟೇ ಇದೆ ಅಂತ ಹೇಳಿ. ತಲೆಯೊಳಗೆ ಬುದ್ಧಿ ಇಲ್ಲ. ಯಾವ ಜವಾಬ್ದಾರಿಯನ್ನು ಇಟ್ಟುಕೊಂಡು ಉಪ ತಹಶೀಲ್ದಾರ್ಗಳಾಗಿರ್ತಾರೆ, ಅವರಿಂದ ಆಗಬಹುದಾದಂಥ ಕೆಲಸ ಏನು, ಅವರಿಂದ ಸಮಾಜಕ್ಕೆ ಸಿಗಬಹುದಾದಂತಹ ಧನಾತ್ಮಕ ವಿಚಾರಗಳೆಷ್ಟಿದ್ದಾವೆ, ಈ ವಿವೇಚನೆಗಳನ್ನು ಮರೆತುಕೊಂಡು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಸಚಿನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಕಂದಾಯ ಸಚಿವರಿದ್ದಾರೆ ಆ ಸಭೆಯಲ್ಲಿ ಕೂತ್ಕೊಂಡು ಈ ತಹಶೀಲ್ದಾರ್ನ ಈ ಆಟಗಳು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಇವರುಗಳು? ಎಸ್, ಹೌದು ಸಾಹಿಲ್. ಏನ್ ಇವತ್ತು ತುಮಕೂರಿನಲ್ಲಿ ಕೇಂದ್ರ ಗ್ರಂಥಾಲಯದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಮ್ಮುಖದಲ್ಲಿ ಏನೊಂದು ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇತ್ತು. ಈ ವೇಳೆ ಇಬ್ಬರು ಡೆಪ್ಯೂಟಿ ತಹಸೀಲ್ಗಳಾದಂತ ಒಂದು ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಕೀರ್ತಿ ಅಂತ ಹೇಳಿ, ಮತ್ತೊಬ್ರು ಕುಣಿಗಲ್ ತಹಸೀಲ್ದಾರ್ ಡೆಪ್ಯೂಟಿ ತಹಸೀಲ್ದಾರ್ ಯೋಗೀಶ್ ಅಂತ ಹೇಳಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಈ ರೀತಿ ನಡ್ಕೊಳ್ತಾ ಇರೋಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಸಭೆಯಲ್ಲಿ ನಡೀತಿರುವ ಚರ್ಚೆ ಬದಲು ಈ ತಹಸೀಲ್ದಾರ್ಗಳು ಮಾತ್ರ ತಮ್ಮ ಮೊಬೈಲ್ ನಲ್ಲಿ ಟೈಮ್ ಪಾಸ್ ಮಾಡ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಒಂದು ಎಡೆ ಮಾಡಿಕೊಟ್ಟಿದೆ. ಸಭೆಯ ಗಂಭೀರತೆಗೆ ಧಕ್ಕೆ ತಂದಿದೆ. ಜೊತೆಗೆ ಸಚಿವರ ಮುಂದೆ ಈ ರೀತಿ ನಿರ್ಲಕ್ಷ್ಯ ತೋರಿಸ್ತಾ ಇಂಥದ್ದು ಈಗ ಎಲ್ಲೆಡೆ ಗ್ರಾಸವಾಗ್ತಾ ಇದೆ ಚರ್ಚೆಗೆ. ಸಾಹಿಲ್, ಸಚಿನ್, ಇನ್ನು ಆಕಸ್ಮಿಕವಾಗಿ ನಿದ್ದೆ ಬಂದ್ರು ಕೂಡ ಏನೋ ನಿರ್ಲಕ್ಷ್ಯ, ಏನೋ ಅಸಡ್ಡೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಈ ಮನುಷ್ಯ ಎಷ್ಟು ಚೆನ್ನಾಗಿ ನಿರ್ಭಯನಾಗಿ ರೀಲ್ಸ್ ನೋಡ್ತಿದ್ದಾರೆ. ಸಂಬಂಧಪಟ್ಟಂತ ಇಲಾಖೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬಹುದಾದ ಅಕ್ಷಮ್ಯ ಅಪರಾಧ ಇದು ಸಚಿನ್. ಖಂಡಿತ ಸಾಹಿಲ್, ಹೌದು. ಅವ್ರಿಗೆ ಕಾಟಾಚಾರಕ್ಕೆ ಬಂದು ಸಭೆಯಲ್ಲಿ ಕೂತಿದ್ದಾರೆ ಅಂತ ಅಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಜೊತೆಗೆ ಅಲ್ಲಿ ಸಚಿವರಿದ್ದಾರೆ. ಒಂದು ಪ್ರಗತಿ ಪರಿಸರ ಸಭೆ ಅಂತಂದಾಗ ಒಂದು ಜವಾಬ್ದಾರಿ ಇರ್ಬೇಕಾಗತ್ತೆ. ಆದ್ರೂ ಕೂಡ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳು ಯಾವ ಮಟ್ಟಿಗೆ ಇಳಿದಿದ್ದಾರೆ ಅಂತದ್ದು ಕಾಣಿಸ್ತಾ ಇರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಮಹತ್ವದ ಸಭೆ ನಡೀತಾ ಇತ್ತು. ಪ್ರಗತಿಗೋಸ್ಕರ ಮಾತನಾಡಬಹುದಾಗಿದ್ದ ಒಂದು ಸಭೆ ಅದು. ಆ ಸಭೆಯಲ್ಲಿ ನಾನಾ ಇಲಾಖೆಯ ನಾನಾ ಸ್ಥಳೀಯ ಅಧಿಕಾರಿಗಳಿದ್ರು. ಆ ಅಧಿಕಾರಿಗಳ ನಟ್ಟ ನಡುವೆ ಈ ಮನುಷ್ಯ ನನಗೆ ಯಾವ ಪರಿಜ್ಞಾನವೂ ಇಲ್ಲ, ನಾನು ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋ ಜ್ಞಾನನೂ ಇಲ್ಲ, ಎಲ್ಲವನ್ನೂ ಮರೆತು ಜಗತ್ತನ್ನೇ ಮರೆತು ಅಬೌದ್ಧಿಕವಾದ ಏನೋ ಒಂತರಹದ ಒಂದು ಚಿಂತನೆಯಲ್ಲಿ ರೀಲ್ಸ್ ನೋಡ್ತಾ ಕಾಲಹರಣ ಮಾಡಿದಂತಹ ಈ ಅಧಿಕಾರಿಯ ವಿರುದ್ಧ ಈಗ ಕ್ರಮ ಆಗಬೇಕು ಅಂತ ಹೇಳಿ ಜನಾಗ್ರಹ ಶುರುವಾಗಿದೆ. ಇನ್ನು ಜನಾಕ್ರೋಶ ಆಗುವುದರ ಮೊದಲು ಅದಕ್ಕೊಂದು ತಾರ್ಕಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಸಂಬಂಧಪಟ್ಟಂತ ಇಲಾಖೆ. ಫ್ರೀಡಂ ಟಿವಿಯ ಆಶಯ ಮತ್ತು ಬೇಡಿಕೆಯೂ ಕೂಡ ಅದೇ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.